ಬಿಟ್ಟು ಹಾಕಿದ್ರಿಂದ ಬಿಡುಗಡೆ ಆಗಿದ್ದು ನನ್ನ ಜೀವನದಲ್ಲಿ ತುಂಬಾ ದೊಡ್ಡ ಪಾಠ. ನನಗೆ ಯಾರಾದರೂ ನನಗೆ ಹೇಳಿದೆ, ಯಾರಾದರೂ ಫಸ್ಟೇ ಪ್ರೋಗ್ರಾಮ್ ಫಿಕ್ಸ್ ಮಾಡಿಬಿಟ್ಟಿದ್ರೆ ನಂಗೆ ತುಂಬ ಕೋಪ ಬರೋದು. ನನ್ನ ಬಿಟ್ಟು ಇವರು ಡಿಸೈಡ್ ಮಾಡಿದ್ರಲ್ಲ, ನನ್ನ ಬಿಟ್ಟು ಇವ್ರು ಹೋಗ್ಬಿಟ್ಟು ಬಂದ್ರಲ್ಲ. ಅವಾಗ ಒಂಥರ ಲೆಫ್ಟ್ ಔಟ್ ಅನಿಸೋದು, ಚಿಕ್ಕೋಳಿಯಿಂದ ಹಾಗೆ. ಅದು ಗೊತ್ತಾಯಿತು. ನೀನನ್ನು ಬಿಟ್ಟು ಟೂರ್ ಹೋಗಿ ಬರೋದು, ನೀನನ್ನು ಬಿಟ್ಟು ಬೇರೆ ಪ್ರೋಗ್ರಾಮ್ ಹಾಕ್ಕೊಳ್ಳೋದು, ನೀನು ಹೇಳಿದೆ ಮಾಡೋದು, ಇದೆಲ್ಲ ನಾನು ಆ ಥರ ಯಾರಾದರೂ ಮಾಡಿದ್ರೆ ಬಿಟ್ಟಾಕಿ. ನಿನ್ನ ಫ್ರೆಂಡ್ಸು ಕಮಿಟ್ಮೆಂಟ್ ಇಲ್ಲ, ನೀ ಹೇಳಿದ ಟೈಮ್ಗೆ ಅವ್ರು ಬಂದಿಲ್ಲ, ಬಿಟ್ಟಾಕಿ. ಕೆಲಸದವರು ಕೆಲಸ ಮಾಡಲಿಲ್ಲ, ಅವ್ರಿಗೆ ಏನು ಹೇಳಬೇಕು ಹೇಳಿ, ಅದಲ್ಲ ಬಿಟ್ಟಾಕಿ. ಅದನ್ನು ತಲೆಗೆ ಇಟ್ಕೋಬೇಡಿ. ಎಷ್ಟು ಸಮಯನ, ಎಷ್ಟು ಎನರ್ಜಿನ ನಾವು ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಹಿಡ್ಕೊಂಡಿರ್ತೀವಿ. ಎಮೋಷನಲಿ ಎಷ್ಟು ಡಿಸ್ಟರ್ಬ್ ಮಾಡ್ಕೊಳ್ತೀವಿ. ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು. Go beyond and see. You can control everything. ಶಾಂತಿ ನಿಜವಾದ ಒಂದು ಕಂಟ್ರೋಲ್. ಬಿಟ್ಟು ಹಾಕಿದಾಗ ಶಾಂತಿ ಬರುತ್ತೆ, ಆಗ ನಿಂಗೆ ಎಲ್ಲ ಕಂಟ್ರೋಲಿಗೆ ಬರುತ್ತೆ. ಎಲ್ಲರೂ ಹೇಗಿರ್ತಾರೋ ಹಾಗೇ ನಾವು ನೋಡ್ತೀವಿ. ಲೆಟ್ ದೆಮ್ ಬಿ ದೆಮ್ಸೆಲ್ಸ್. ಬಿಟ್ಟು ಹಾಕಿದ್ರೆ ಅವ್ರವ್ರವ್ರ ಪಾಡು ಅವ್ರವ್ರು ಹೇಗಿರಬೇಕೋ ಹಾಗಿರ್ತಾರೆ. ಅವ್ರ ನಿಜವಾದ ಬಣ್ಣನೂ ಗೊತ್ತಾಗುತ್ತೆ. ಅವ್ರು ನಿನಗೋಸ್ಕರ ನಾಟಕನೂ ಮಾಡಲ್ಲ. ಅವ್ರು ನಿನಗೆ ರೈಟ್ ಅನ್ಸಿದ್ದು ನೀನು ಚೂಸ್ ಮಾಡ್ಬೋದು. ಆವಾಗ ತುಂಬ ಬೆನಿಫಿಟ್ ಇದೆ ಬಿಟ್ಟು ಹಾಕೋದ್ರಲ್ಲಿ. ಬಿಟ್ಟು ಹಾಕೋದೇ ಬಿಡುಗಡೆ.